ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಡ್ರೋನ್ ಪ್ರತಾಪ್ ಅವರು ಗಿಚ್ಚಿಗಿಲಿ ಶೋಗೆ ಬರ್ತಾರಾ ಇಲ್ವಾ, ಆ್ಯಂಡ್ ಈ ವಾರ ಯಾಕೆ ಬಂದಿಲ್ಲ, ಏನಾದರೂ ವೈಮನಸ್ಸಿದೆಯಾ, ಆ್ಯಂಡ್ ಮುಂದಿನ ವಾರ ಬರ್ತಾರಾ ಇಲ್ವಾ ಅಂತ ಸಂಪೂರ್ಣ ಮಾಹಿತಿಗಳು ಕೊಡ್ತೀವಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ಸೊ ಗೈಸ್, ಡ್ರೋನ್ ಪ್ರತಾಪ್ ಅವರು ಈ ವೀಕ್ ಬಂದಿಲ್ಲ. ಸೊ ನೋಡಿ ನಮಗಂತೂ ಬೇಜಾರಾಯಿತು ಆ್ಯಕ್ಚುಲಿ. ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ ಏನಪ್ಪ ಅಂತಂದರೆ ಈ ವೀಕಿಂದನೇ ಬರ್ತಾರೆ, ಈ ವೀಕ್ ಇರುತ್ತೆ, ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ವೀಕಿಂದ ಸ್ವಲ್ಪ ಬ್ಯುಸಿ ಆಗ್ತಾರೆ ಅಂತ ಒಂದು ಮಾಹಿತಿಗಳು ಸಿಕ್ತಿತ್ತು. ಯಾಕೆ ಎಷ್ಟು ಹೈಪ್ ಕ್ರಿಯೇಟ್ ಆಯಿತು ಅಂತಂದರೆ, ಲೈಕ್ ಅವು ಯಾವುದೋ ಒಂದು ಫ್ಯಾನ್ ಪೇಜಲ್ಲಿ ನೋಡಿದ್ವಿ ನಾವು ಏನಂತ, ಲೈಕ್ ಅವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರು. ಗಿಚ್ಚಿಗಿಲಿ ಸೀಸನ್ 3ಗೆ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡಿದ್ವಿ ಲಾಸ್ಟ್ ವೀಕಲ್ಲಿ. ಬಟ್ ಅದು ಬಂದು ಮಾಡ್ತಾ ಇದ್ದಿದ್ದು ಸೀರಿಯಲ್ಸ್ ಅಂತೆಗೋಸ್ಕರ ಪರ್ಫಾರ್ಮೆನ್ಸ್ ಕೊಡಲಿಕ್ಕೋಸ್ಕರ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅವರು. ಎಸ್. ಸೊ ಮೊದಲನೇದಾಗಿ ಮಾಹಿತಿ ಕೊಡಬೇಕು ಸ್ನೇಹಿತರೆ. ಸೊ ಆ್ಯಕ್ಚುಲಿ ಈ ವೀಕಲ್ಲಿ ಡ್ರೋನ್ ಪ್ರತಾಪ್ ಅವರು ಕಾಣಿಸ್ಕೊತಿಲ್ಲ. ಸೊ ಅವರು ನೆಕ್ಸ್ಟ್ ವೀಕಿಂದ ಕಾಣಿಸ್ಕೊಳ್ಳೋ ಚಾನ್ಸಸ್ ಹೆಚ್ಚಿದೆ. ಬಟ್ ಅದು 50-50 ಆಗಿದೆ. ಯಾಕಪ್ಪ ರೀಸನ್ ಅಂತಂದರೆ, ಅವ್ರದ್ದು ಒಂದು ಕಂಪನಿ ಇದೆ, ನಿಮ್ಗೆ ಗೊತ್ತೇ ಇದೆ. ಸೊ ಡ್ರೋನ್ ಕಂಪನಿ, ಡ್ರೋನಾರ್ಕ್ ಅಂತ. ಸೊ ಆ ಕಂಪನಿಗೆ ಅವರು ಇವಾಗ ಏನು ಮಾಡಿದರೆ, ಆ ಫೀಲ್ಡಲ್ಲೇ ಜಾಸ್ತಿ ನಾನು ಟೈಮ್ ಕೊಡಬೇಕು, ಟೈಮ್ ಸ್ಪೆಂಡ್ ಜಾಸ್ತಿ ಅಲ್ಲೇ ಮಾಡಬೇಕು ಅಂತ ಆ ಕಡೆ ಹೋಗ್ತಾ ಇರೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಅದು ಪ್ಯೂರ್ಲಿ ಡಿಪೆಂಡ್ ಅಪಾನ್ ಫ್ಯಾನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಸೊ ನಿಮಗೇನು ಅನಿಸುತ್ತೆ, ಡ್ರೋನ್ ಪ್ರತಾಪ್ ಅವರು ಗಿಲಿಗಿಲಿನ ಕಂಟಿನ್ಯೂ ಮಾಡಬೇಕಾ ಮಾಡಬಾರ್ದು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಅವ್ರಿಗೇನಾದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವ್ರಿಗೆ ಪ್ರೀತಿ ಜಾಸ್ತಿ, ನಮ್ಮಿಂದ ನಾವು ಎಷ್ಟು ಸ್ಪ್ರೆಡ್ ನಾವು ಪಾಸಿಟಿವ್ ಅಲ್ಲಿ ಕೊಡ್ತೀವೋ ಮೇ ಬಿ ಅವರು ರಿಟರ್ನ್ ಬೇಗ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಗಿಲಿಗಿಲಿನ ಕೂಡ ಕಂಟಿನ್ಯೂ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಬಟ್ ಮೊನ್ನೆ ನೋಡಿದ್ವಿ ನಾವು, ನಿರಂಜನ್ ದೇಶಪಾಂಡೆ ಕೂಡ ಅವ್ರ ಇಂಟರ್ವ್ಯೂ ನೋಡಿದ್ವಿ. ಲೈಕ್ ಅವ್ರು ಹೇಳ್ತಾ ಇರೋದು ಏನಂತಂದರೆ, ಆ ಮನುಷ್ಯ ಬರೋದು ಡೌಟು ಅನ್ನಿಸ್ತಾ ಇದೆ ಅಂತ ಅವರು ಹೇಳ್ಕೊಟ್ರು. ಬಟ್ ಎಲ್ಲೋ ಒಂದು ಕಡೆ ನಮಗೂ ಬೇಜಾರಾಗುತ್ತೆ. ಬಿಗ್ ಬಾಸಲ್ಲಿ ದಿನ ಅವ್ರ ಶೋ ನೋಡ್ತಾ ಇದ್ವಿ. ಇವಾಗ ವೀಕ್ಲಿ ಒನ್ಸ್ ಆದರೂ ನೋಡ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಈ ವಾರ ಬಂದೇ ಇಲ್ಲ. ಬೇಜಾರಾಯ್ತು ಎಲ್ಲೋ ಒಂದು ಕಡೆ ಅವ್ರ ಪರ್ಫಾರ್ಮೆನ್ಸ್ ಮಿಸ್ ಮಾಡ್ಕೊಂಡ್ವಿ ನಾವು ಕೂಡ. ಆ್ಯಂಡ್ ನೀವೇನಾದರೂ ಅವ್ರ ಪರ್ಫಾರ್ಮೆನ್ಸ್ ಮಿಸ್ ಮಾಡ್ಕೊಂಡಿದ್ದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಎಸ್. ಸೊ ಸ್ನೇಹಿತರೆ, ಸೊ ಆ್ಯಕ್ಚುಲಿ ನಿರಂಜನ್ ಅವರು ಏನಪ್ಪ ಅಂತ ಹೇಳಿದ್ರು ಅಂದರೆ ಸ್ವಲ್ಪ ಡೌಟ್ ಇದೆ. ಬಟ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಕರ್ಕೊಂಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇವಾಗ ಏನಾಗಿದೆ ಅಂತಂದರೆ, ತುಂಬ ಜನ ಅವ್ರಿಗೆ ಒಂದು ರೇಗಿಸ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ನೀನೇನು ಮಾಡ್ತಾ ಇಲ್ಲ, ಬರೀ ಇದನ್ನು ಮಾಡ್ಕೊಂಡು ನಿಂತಿದ್ಯಾ ಅಂತಲೂ ಕೂಡ ಮಾತಾಡೋರು ಹೆಂಗಿದ್ರು ಮಾತಾಡ್ತಾ ಇದ್ದಾರೆ. ಬಟ್ ನಮ್ಮ ಅನಿಸಿಕೆ ಏನಪ್ಪ ಅಂತಂದರೆ, ಪರ್ಸ್ನಲಾಗಿ ಅವ್ರು ಬರಬೇಕು, ಶೋ ಅಲ್ಲಿ ನಡೆಸ್ಕೊಡ್ಬೇಕು, ಅವ್ರಿಗೂ ಒಂದು ಆ್ಯಕ್ಟಿಂಗ್ ಸ್ಕಿಲ್ ಅನ್ನೋದು ಇಂಪ್ರೂವ್ ಕೂಡ ಆಗುತ್ತೆ. ಆ್ಯಂಡ್ ನಾವು ಅವ್ರನ್ನ ನೋಡೋಕ್ಕೆ ತುಂಬ ಖುಷಿಯಿಂದನೇ ವೆಯ್ಟ್ ಮಾಡ್ತಿರ್ತೀವಿ. ಆ್ಯಂಡ್ ಇದಕ್ಕೆ ಅಂತ ಏನು ಜಾಸ್ತಿ ಟೈಮ್ ಏನು ಕೊಡಬೇಕಾಗಿಲ್ಲ ಗೈಸ್. ಆ್ಯಕ್ಚುಲಿ ಇವ್ರು ಶೂಟ್ ಮಾಡೋದೇ ವೆನ್ಸ್ಡೇ ಮತ್ತು ಥರ್ಸ್ಡೇ ಶೂಟ್ ಮಾಡ್ತಾರೆ, ಸ್ಯಾಟರ್ಡೆ ಸಂಡೇ ಟೆಲಿಕಾಸ್ಟ್ ಮಾಡ್ತಾರೆ. ಟ್ಯೂಸ್ಡೇ ಪ್ರಾಕ್ಟೀಸ್ ಮಾಡಿ ವೆಡ್ನೆಸ್ಡೇ ಥರ್ಸ್ಡೇ ಪರ್ಫಾರ್ಮೆನ್ಸಲ್ಲಿ ಶೂಟಿಂಗ್ ಇರುತ್ತೆ. ಸೊ ಅದನ್ನು ಕೊಟ್ಟರೆ ಅಟ್ಲೀಸ್ಟ್ 3 ದಿನ ಅದಕ್ಕೆ ಅಂತಲೇ ಟೈಮ್ ಕೊಡಬೇಕಾಗುತ್ತೆ. ಇನ್ನು ಮಿಕ್ಕಿದ್ದು 3 ದಿವಸ ಸೊ ಡ್ರೋನಾರ್ಕ್ ಅನ್ನೋ ಕಂಪ್ನಿಗೆ ಕೊಡ್ಬೋದು. ಮೇ ಬಿ ನಾವು ಅಂದ್ಕೊಂಡಿರೋ ಥರ ಆದರೆ ಲೈಕ್ 2 ಕಡೆ ಬ್ಯಾಲೆನ್ಸ್ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಆ್ಯಂಡ್ ಸಂಡೇ 1 ದಿನ ಲೀವ್ ಬೇಕು ಎಲ್ಲರಿಗೂ ರೆಸ್ಟ್ ಮಾಡಲಿಕ್ಕೆ. ಸೊ ಇಲ್ಲಿ 3 ದಿನ ಅಲ್ಲಿ 3 ದಿನ ಸೊ ಮೇಂಟೈನ್ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಅವ್ರ ಪ್ರಕಾರ ಇವಾಗ 6 ಡೇಸು ಕೂಡ ನಾನು ಡ್ರೋನಾರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ಮಾಡ್ತಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ನಮಗೂ ಬೇಜಾರಾಯಿತು. ಆ್ಯಂಡ್ ಪರ್ಫಾರ್ಮೆನ್ಸ್ಗಳು ಕೂಡ ಮಿಸ್ ಮಾಡ್ಕೊತಾ ಇದ್ದೀವಿ ನಾವು ಕೂಡ. ಸ್ನೇಹಿತರೆ, ನಿಮಗೇನು ಅನಿಸುತ್ತೆ? ಸೊ ಅವರು ರಿಟರ್ನ್ ಬರಬೇಕಾ ಬರಬಾರ್ದಾ, ಇಲ್ಲಾಂದರೆ ಡ್ರೋನ್ ಕ್ಷೇತ್ರಕ್ಕೇ ಹೋಗಿ ಕಂಪ್ಲೀಟಾಗಿ ಅಲ್ಲಿ ತೊಡಗಿಸ್ಕೊಳ್ಬೇಕಾ, ಇಲ್ಲಾಂದರೆ ನಮಗೂ ಕೂಡ ಒಂದು ಎಂಟರ್ಟೈನ್ ಮಾಡೋಕ್ಕೋಸ್ಕರ ಗಿಲಿಗಿಲಿ ರಿಟರ್ನ್ ಬರಬೇಕಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಟ್ ನಮಗಂತೂ ಲಿಟ್ರಲಿ ಸ್ವಲ್ಪ ಬೇಜಾರಾಯಿತು. ಏನಪ್ಪ, ಅಟ್ಲೀಸ್ಟ್ ಒಂದು 2 ವೀಕ್ಸಲ್ಲಿ ನಾವು ಅವ್ರನ್ನ ಆ್ಯಕ್ಟ್ ನೋಡಿ. ಯಾಕಂದರೆ ಲಾಸ್ಟ್ ವೀಕಲ್ಲಿ ಬರೀ ಡ್ಯಾನ್ಸ್ ಆಯಿತು. ಆ್ಯಸ್ ಯೂಶುವಲ್ ನಾವು ವೀಡಿಯೋ ಮಾಡಿ ನಿಮಗೆ ಅದನ್ನು ವ್ಯಕ್ತಪಡಿಸಿದ್ವಿ. ಬಟ್ ಈ ವೀಕಲ್ಲಿ ಅವ್ರದ್ದು ಪರ್ಫಾರ್ಮೆನ್ಸ್ ಮೇ ಬಿ ಇರುತ್ತೆ. ಸೊ ಡ್ಯಾನ್ಸ್ಗಿಂತ ಜಾಸ್ತಿ ಅವ್ರು ಆ್ಯಕ್ಟ್ ಮಾಡ್ತಾರೆ ಅಂತೆಲ್ಲ ವೆಯ್ಟ್ ಮಾಡ್ತಿದ್ವಿ. ಬಟ್ ನಮ್ಗೆ ಈಗ ಬಿಗ್ ಶಾಕ್ ಆಯ್ತು ಆ್ಯಕ್ಚುಲಿ. ಸೊ ಅವ್ರು ಬಂದಿಲ್ದಿರೋ ರೀಸನ್ ಕೂಡ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಬಟ್ ಇನ್ನೊಂದು ಏನಪ್ಪ ಅಂದರೆ 50-50 ಇದ್ದಾರೆ ಇವಾಗ. ಬರಬೇಕು. ಫ್ಯಾನ್ಗಳು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರೆ 100% ಚಾನ್ಸಸ್ ಇದೆ ಬರೋದು. ಸೊ ನಿಮ್ಮ ಮೇಲೆ ಎಲ್ಲ ನಿಂತಿರೋದು. ಸೊ ನೀವು ಫ್ಯಾನ್ಸ್ಗಳು ಕಮೆಂಟ್ ಮಾಡಿ ಬರಬೇಕಾ ಬೇಡವಾ ಅನ್ನೋದನ್ನ. ಎಸ್. ಸೊ ಆ್ಯಕ್ಚುಲಿ ಬಂದರೆ ನಮಗಂತೂ ತುಂಬ ಖುಷಿ. ಸೊ ಪ್ರತಿಯೊಂದು ನೋಡೋಕೆ ಇನ್ನೂ ಜಾಸ್ತಿ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ತುಂಬ ಜನ, ನಾವು ಅಂತಲ್ಲ, ತುಂಬ ಜನ ಅಭಿಮಾನಿಗಳು ಅವ್ರಿಗೂ ಕೂಡ ಹೊಂದಿದ್ದಾರೆ. ಸೊ ಅವರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಅವರು ಬಂದು ರಿಟರ್ನ್ ಬಂದು ಪರ್ಫಾರ್ಮೆನ್ಸ್ ಮಾಡಲಿ ಅಂತ. ಬಟ್ ನೋಡೋಣ. ಸೊ ಈ ವೀಕಲ್ಲಂತೂ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಆ್ಯಂಡ್ ಅವರು ಎಲ್ಲೂ ಪರ್ಫಾರ್ಮೆನ್ಸ್ಗೂ ಕೂಡ ಬಂದಿಲ್ಲ ಅಂತ ಅನ್ಕೊತೀವಿ. ಮೇ ಬಿ ರೀಸನ್ ಅವ್ರದ್ದು ಇದ್ದೇ ಇರುತ್ತೆ, ಆ ಕಂಪನಿ ಕಡೆಗೇ ಹೋಗಬೇಕು ಅಂತ. ಬಟ್ ಪ್ಯೂರ್ಲಿ ನಾವು ಏನಾದರೂ ಅವ್ರಿಗೆ ಒಂದು ಸಪೋರ್ಟ್ ಕೊಟ್ಟರೆ, ಒಂದು ಪ್ರೋತ್ಸಾಹ ಕೊಟ್ಟರೆ, ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಮೇ ಬಿ ಬರ್ತಾರೆ ಫ್ಯಾನ್ಸ್ಗೋಸ್ಕರ ಅಂತ ಅನ್ಕೊತೀವಿ. ಸೊ ಅಟ್ಲೀಸ್ಟ್ ಅವರು ಕಂಟಿನ್ಯೂ ವೀಕ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ 2 ವೀಕ್ಸ್ ಒಂದ್ಸತಿ ಒಂದು ಪರ್ಫಾರ್ಮೆನ್ಸ್ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಎನರ್ಜಿ ಹಾಕಿ ಒಂದು ಪರ್ಫಾರ್ಮೆನ್ಸ್ ಕೊಡಲಿ ಅಂತ ನಾವು ಕೂಡ ರಿಕ್ವೆಸ್ಟ್ ಮಾಡೋಣ. ಸೊ ಬಿಕಾಸ್ ನಾವು ನೋಡೋಕೆ ತುಂಬ ಖುಷಿ ಆಗುತ್ತೆ ಬಿಕಾಸ್ ನಾವು ಕೂಡ ಅವ್ರನ್ನ ನೋಡೋಕ್ಕೆ ತೆರೆ ಮೇಲೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಪ್ರತಾಪ್ ಅವ್ರು ಕಂಟಿನ್ಯೂ ಮಾಡಬೇಕಾ ಮಾಡಬಾರ್ದಾ ಅಂತ. ಸೊ ಗೈಸ್, ಆದಷ್ಟು ಈ ವಿಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂತಂದರೆ ಪ್ರತಾಪ್ ಅವ್ರಿಗೆ ನೀವಿಟ್ಟು ಎಷ್ಟು ಅಭಿಮಾನ ಇಟ್ಟಿದ್ದೀರ ಅಂತ ಅವ್ರಿಗೆ ಗೊತ್ತಾಗಬೇಕು. ಆ್ಯಂಡ್ ಬರಬೇಕು ಪ್ರತಾಪ್ ಅವ್ರಿಗೆ ಗಿಚ್ಚಿಗಿಲಿಗೆ ಅನ್ನೋರು. ಸೊ ವಿಡಿಯೋಗಳನ್ನ ಶೇರ್ ಮಾಡಿ. ಸೊ ಬರಬಾರ್ದು ಅಂತ ಅನ್ನೋರು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಸಾಕು. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.